ರಾಜಕೀಯ ಜೀವನದ ವಿದಾಯ ಭಾಷಣದಲ್ಲಿ ಬಿಜೆಪಿ ವಿರುದ್ಧ ಆರೋಪಗಳ ಸುರಿಮಳೆಗೈದ ಮುಖ್ಯಮಂತ್ರಿ ತಮ್ಮ ಆಡಳಿತದ ವೈಫಲ್ಯಗಳನ್ನು ಮುಚ್ಚಾಕುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂಬ ಟೀಕೆಗಳು ಕೇಳಿಬಂದಿದೆ. ಜನರ ಸಮಸ್ಯೆಗಳಿಗೆ ಉತ್ತರ ನೀಡುವ ಬದಲು ರಾಜಕೀಯ ಆರೋಪಗಳಲ್ಲಿ ತೊಡಗಿರುವುದು ಸರ್ಕಾರದ ನಿರಾಸಕ್ತಿಯನ್ನು ತೋರಿಸುತ್ತದೆ ಎಂದು ವಿರೋಧ ಪಕ್ಷಗಳು ವಾಗ್ದಾಳಿ ನಡೆಸಿವೆ. ರಾಜ್ಯದ ಇತಿಹಾಸದಲ್ಲೇ ಅತಿ ಹೆಚ್ಚು ಸಾಲದ ಹೊರೆ ಹಾಕಿದ ಮುಖ್ಯಮಂತ್ರಿ ಇವರು ಎಂದು ಆರೋಪಿಸಲಾಗಿದ್ದು, ಆರ್ಥಿಕ ಶಿಸ್ತು ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎನ್ನಲಾಗಿದೆ. ಅಭಿವೃದ್ಧಿ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಸಂಕಷ್ಟಕ್ಕೆ ತಳ್ಳಲಾಗಿದೆ ಎಂದು ಟೀಕಿಸಲಾಗಿದೆ. ಕುಣಿಯಕ್ಕೆ ಬಾರದವನು ನೆಲ ಡೊಂಕು ಎಂಬ ಗಾದೆಯಂತೆ ತಮ್ಮ ವೈಫಲ್ಯಗಳನ್ನು ಒಪ್ಪಿಕೊಳ್ಳುವ ಬದಲು ಬಿಜೆಪಿಯ ಮೇಲೆ ಆರೋಪ ಹೊರಿಸುತ್ತಿದ್ದಾರೆ. ಜನರು ಈಗ ಆರೋಪಗಳಿಗಿಂತ ಉತ್ತರಗಳನ್ನು ಬಯಸುತ್ತಿದ್ದಾರೆ. ರಾಜ್ಯದ ಆರ್ಥಿಕ ದುಸ್ಥಿತಿಗೆ ಹೊಣೆ ಯಾರು ಎಂಬ ಪ್ರಶ್ನೆಗೆ ಸರ್ಕಾರ ಸ್ಪಷ್ಟನೆ ನೀಡಬೇಕಾಗಿದೆ ಎಂದು ವಿರೋಧ ಪಕ್ಷಗಳು ಒತ್ತಾಯಿಸಿವೆ. ಈ 3 ವರ್ಷದ ಕಾಂಗ್ರೆಸ್ನ ಆಡಳಿತದಲ್ಲಿ ಜನ ಭ್ರಮ ನಿರಸನಗೊಂಡಿದ್ದಾರೆ. ಇದೇ SC/ST ಜನ ಭ್ರಮ ನಿರಸನಗೊಂಡಿದ್ದಾರೆ. ಇದೇ ಬ್ಯಾಕ್ವರ್ಡ್ ಕ್ಲಾಸ್ ಕೂಡ ಭ್ರಮ ನಿರಸನಗೊಂಡಿದ್ದಾರೆ. ಆಡಳಿತ ಶೂನ್ಯ, ಅಭಿವೃದ್ಧಿ ಶೂನ್ಯ. ಈ ಸರ್ಕಾರದ ಯಾವಾಗಾದ್ರೂ ಚುನಾವಣೆ ಆದರೆ ಈ ಸರ್ಕಾರದ ಪರ್ಫಾರ್ಮೆನ್ಸ್ ಇಟ್ಕೊಂಡು ಖಂಡಿತ ಬಿಜೆಪಿ 100% ಸ್ವಂತ ಶಕ್ತಿಯಲ್ಲಿ ನಾವು ಬಹುಮತ ಬರ್ತದೆ. ಅದು ಈಗಿನ ಬೆಳವಣಿಗೆ ಅದು ಎಡಿಷನಲ್ ಅಷ್ಟೇ. ಸರಿ, ತಮ್ಮ ವಿದಾಯದ ಭಾಷಣದಲ್ಲಿ ನಿನ್ನೆ ಸಾಕಷ್ಟು ಬಿಜೆಪಿ ಅವರ ಮೇಲೆ ಸಾಲು ಆರೋಪಗಳನ್ನು ಮಾಡಿದ್ರು. ಕೇಂದ್ರ ಸರ್ಕಾರ ಈಗ ನೋಡಿ, GST ಹಣವನ್ನು ಕೊಟ್ಟಿಲ್ಲ, ಕುಣಿಯಕ್ಕೆ ಬರ್ಲಿಲ್ಲ, ನೆಳ ಡೊಂಕ್ ಅಂತಾರೆ. ಅವ್ರು ನಿನ್ನೆ ಸರ್ಪ್ಲಸ್ ಬಜೆಟ್ ಬಗ್ಗೆ ಮಾತಾಡಿದ್ರು. ರೆವೆನ್ಯೂ ಸರ್ಪ್ಲಸ್ ಇಲ್ಲ, ಯಾಕಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಅದು ಕೊಟ್ಟಿಲ್ಲ. ನಾನು ಮುಖ್ಯಮಂತ್ರಿ ಇದ್ದಾಗ ಸರ್ಪ್ಲಸ್ ಬಜೆಟ್ ಮಾಡಿದ್ದೆ. ಅವಾಗ್ಲೂ 15 ಹಣಕಾಸಿನ ಹಣ ಎಷ್ಟು ಬೇಕೋ ಅಷ್ಟು ಬಂದಿತ್ತು. ನಮ್ಗೇನು ವಿಶೇಷ ಅನುದಾನ ಬಂದಿತ್ತ? ಏನು ಬಂದಿರಲಿಲ್ಲ. ಇದೇ ಹಣಕಾಸು 15 ಹಣಕಾಸು ಎಷ್ಟು ಬಿಡುಗಡೆ ಆಗ್ಬೇಕು. ಮತ್ತೆ ಒಂದು ಸತ್ಯ ಹೇಳ್ತೀನಿ, 14ನೇ ಹಣಕಾಸು UPA ಸರ್ಕಾರ ಇದ್ದಾಗ ಬಂದಿತ್ತು, ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ. ಅದಕ್ಕಿಂತ 1 ಲಕ್ಷ ಕೋಟಿ 15ನೇ ಹಣಕಾಸಲ್ಲಿ ಹೆಚ್ಚು ಬಂದಿದೆ ಕರ್ನಾಟಕಕ್ಕೆ. 5 ವರ್ಷದಲ್ಲಿ 1 ಲಕ್ಷ ಕೋಟಿ ಹೆಚ್ಚು ಬಂದಿದೆ. ಸತ್ಯವನ್ನ ಮರಿಮಾಚಿ ಸುಳ್ಳನ್ನ ಗಟ್ಟಿಯಾಗಿ ಪದೇ ಹೇಳಿದ್ರೆ ಸತ್ಯ ಆಗುತ್ತೆ ಅಂತ ನಂಬಿಕೊಂಡು ಸಿದ್ದರಾಮಯ್ಯ ಆಡಳಿತ ನಡೆಸಿದ್ದಾರೆ. ಮೊನ್ನೆ ಕೊನೆ ದಿವಸನೂ ಕೂಡ ಅವ್ರು ಏನ್ ಹೇಳ್ಬೇಕಾಗಿತ್ತು ಅಂತಂದ್ರೆ, ಶಿವಕುಮಾರ್ಗೆ ನಾನು ಬಹಳ ಎಲ್ಲ ಚೆನ್ನಾಗಿರೋದನ್ನ ನಿಮ್ ಬಿಟ್ಟು ಹೊಂಟಿದ್ದೇನೆ ಅಂತ ಸಂದೇಶ ಶಿವಕುಮಾರ್ಗೆ ಜಾಸ್ತಿ ಇತ್ತು. ಹಣಕಾಸಿಂದು ಹಂಗಿದೆ, 25% ಒಳಗಡೆ 25%, 24.94 ಅಂತ ಅವರು ಹೇಳ್ತಾರೆ. ಅಂದ್ರೆ ಆಲ್ಮೋಸ್ಟ್ 25%. ಈ ಪರಿಸ್ಥಿತಿ ಎಂದು ಕರ್ನಾಟಕದಲ್ಲಿ ಇರಲಿಲ್ಲ. 25% ಆಫ್ GSDP ಸಾಲ ತಗೊಳ್ಳುವಂತ ಅವಕಾಶ ಇದ್ರೂ ಕೂಡ ಆ ಮಟ್ಟಕ್ಕೆ ಎಂದು ಯಾರು ತಗೊಂಡಿರ್ಲಿಲ್ಲ. ಈ ಕಳೆದ 3 ವರ್ಷದಲ್ಲಿ ಸುಮಾರು 4 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇದು ದಾಖಲೆ. ಇಷ್ಟು ಸಾಲ ಯಾವ ಮುಖ್ಯಮಂತ್ರಿನೂ ಕೂಡ ಮಾಡಿಲ್ಲ. ಆಮೇಲೆ ಸಾಲ ತಗೊಂಡು ಏನ್ ಮಾಡಿದ್ದಾರೆ? ಸಾಲ ತಗೊಂಡು ಅಸೆಟ್ ಕ್ರಿಯೇಷನ್ಗೆ, ಅಭಿವೃದ್ಧಿಗೆ ಮಾಡಿದ್ರೆ ಪರವಾಗಿಲ್ಲ. ಸಾಲ ತಗೊಂಡು ರೆವೆನ್ಯೂ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ, ತಮ್ಮ ಗ್ಯಾರಂಟಿಗಳು ಅದು ಇದೆಲ್ಲ ಮಾಡಿದ್ದಾರೆ. ಇದರಿಂದ ರಾಜ್ಯಕ್ಕೆ ಪರ್ಮನೆಂಟ್ ಆಗಿರುವಂತ ಅಸೆಟ್ ಕ್ರಿಯೇಷನ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅದರಿಂದ ಆದಾಯ ಬರುವಂತ ಯಾವುದು ವ್ಯವಸ್ಥೆ ಇಲ್ಲ. ಹೀಗಾಗಿ ಆರ್ಥಿಕ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ಕುಸಿತಿರುವಂತ ರಾಜ್ಯ ಇವತ್ತಿದೆ.